ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೆಬ್ರವರಿ 28ರಂದು ಅಮೆರಿಕ ಇಸ್ರಾಯೇಲ್ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದ ಅಂದಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಬಳಿಕ ಸರ್ವೋಚ್ಚ ನಾಯಕ ಪಟ್ಟಕ್ಕೇರಿದ ಮುಜ್ತಬಾ ಖಮೇನಿ ಕೂಡ ಇದೀಗ ಜೀವಂತವಾಗಿದ್ದು, ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂತಹ ಮುಜ್ತಬಾಗೆ ಯುದ್ಧವೂ ಗೊತ್ತಿಲ್ಲ, ಕದನ ವಿರಾಮದ ಅರಿವೂ ಇಲ್ಲ ಅಂತ ಹೇಳಲಾಗಿದೆ. ಇರಾನಿನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಆರೋಗ್ಯದ ಮಾಹಿತಿ ಲಭ್ಯವಾಗಿದ್ದು, ಬ್ರಿಟಿಷ್ ಪತ್ರಿಕೆ ದಿ ಟೈಮ್ಸ್ನ ವರದಿಯ ಪ್ರಕಾರ ಮುಜ್ತಬಾ ಖಮೇನಿ ಬದುಕುಳಿದಿದ್ದಾರೆ. ಆದರೆ ಅವರ ಸ್ಥಿತಿ ದೇಶವನ್ನ ನಡೆಸೋದಕ್ಕೆ ಅಸಮರ್ಥವಾಗಿದೆ ಅಂತ ವರದಿ ಮಾಡಿದ್ದಾರೆ. ಮುಜ್ತಬಾ ಖಮೇನಿ ಪ್ರಸ್ತುತ ಪ್ರಜ್ಞಾಹೀನರಾಗಿದ್ದು, ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮುಜ್ತಬಾ ಖಮೇನಿ ಸದ್ಯ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಆಡಳಿತ ನಡೆಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಅವರಿಗೆ ಯುದ್ಧದ ಸುದ್ದಿಯಿಲ್ಲ, ಕದನ ವಿರಾಮದ ಅರಿವಿಲ್ಲ ಎಂದು ಪತ್ರಿಕೆ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಅಮೆರಿಕ ಮುಂದಿಟ್ಟಿರುವ ಬೇಡಿಕೆಗಳನ್ನು ನಿಗದಿತ ಗಡುವಿನೊಳಗೆ ಒಪ್ಪದಿದ್ದರೆ ಇರಾನ್ ನಾಗರಿಕತೆಯ ಸರ್ವನಾಶವಾಗಲಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಾನು ನೀಡಿರುವ ಗಡುವಿನ ಒಳಗಾಗಿ ಕದನ ವಿರಾಮ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕು, ಇಲ್ಲದೇ ಇದ್ರೆ ಈ ರಾತ್ರಿಯೇ ಇಡೀ ನಾಗರಿಕತೆಯೇ ಸರ್ವನಾಶವಾಗಲಿದೆ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಇಂದು ರಾತ್ರಿ ಇಡೀ ನಾಗರಿಕತೆಯ ಸರ್ವನಾಶವಾಗಲಿದೆ, ಮತ್ತೆಂದು ಮರಳುವುದಿಲ್ಲ. ಹಾಗಾಗಬೇಕೆಂದು ನಾನು ಬಯಸೋದಿಲ್ಲ, ಆದರೆ ಬಹುಶಃ ಅದು ಸಂಭವಿಸಲಿದೆ. ಇರಾನಿನಲ್ಲಿ ಸಂಪೂರ್ಣ ಆಡಳಿತ ಬದಲಾವಣೆಯಾಗಲಿದೆ. ಕ್ರಾಂತಿಕಾರಿಯಾಗಿ ಅದ್ಭುತವಾದದ್ದು ಸಂಭವಿಸಲಿದೆ. ಅಲ್ಲಿ ವಿಭಿನ್ನ, ಬುದ್ಧಿವಂತ ಹಾಗೂ ಕಡಿಮೆ ಮೂಲಭೂತವಾದಿಗಳು ಮೇಲುಗೈ ಸಾಧಿಸಲಿದ್ದಾರೆ. ಯಾರಿಗೆ ಗೊತ್ತು, ಇಂದು ರಾತ್ರಿಯೇ ಸ್ಪಷ್ಟವಾಗಲಿದೆ. ಜಗತ್ತಿನ ಇತಿಹಾಸದ ಅತ್ಯಂತ ಸಂಕೀರ್ಣ ಕ್ಷಣಗಳಲ್ಲಿ ಒಂದಾಗಿದೆ. 47 ವರ್ಷಗಳ ಭ್ರಷ್ಟಾಚಾರ, ಸುಲಿಗೆ, ಸಾವಿಗೆ ಕೊನೆಯಾಗಲಿದೆ. ಇರಾನಿನ ಮಹಾನ್ ಜನರನ್ನ ದೇವರು ಆಶೀರ್ವದಿಸಲಿ ಎಂದು ಸಾಮಾಜಿಕ ಮಾಧ್ಯಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಯುದ್ಧದಿಂದ ವಿಶ್ವದ ಹಲವು ದೇಶಗಳಿಗೆ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ಈಗಾಗಲೇ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಫ್ಯೂಯಲ್ ಶಾರ್ಟೇಜ್ ಅನ್ನೋದು ಉಂಟಾಗಿದೆ. ಬಲಿಷ್ಠ ರಾಷ್ಟ್ರಗಳು ಪರಿಸ್ಥಿತಿಯನ್ನ ಸ್ಟ್ರಾಂಗ್ ಆಗಿ ಎದುರಿಸ್ತಾ ಇದ್ದಾವೆ. ಆದರೆ ಪಾಕಿಸ್ತಾನ ಪತರುಗುಟ್ಟಿದ್ದು, ಆರ್ಥಿಕ ಸ್ಥಿತಿ ಅಂದರೆ ಎಕನಾಮಿಕ್ ಸಿಚುಯೇಷನ್ ಅನ್ನೋದು ಬದಲಾಗಿದ್ದು, ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಹೆಚ್ಚಾಗಿದೆ. ಈ ಹಿನ್ನೆಲೆ ಪಾಕಿಸ್ತಾನದ ಪ್ರಧಾನಿ ಲಾಕ್ಡೌನ್ ನಂತಹ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ DNA ವರದಿಯನ್ನ ಮಾಡಿದೆ.